ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಕದನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತಾಳಿಕೋಟೆ ಕದನವು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಕದನವಾಗಿತ್ತು. ಈ ಯುದ್ಧವು 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆಯಿತು. ತಾಳಿಕೋಟೆ ಸಮೀಪದ ರಕ್ಕಸಗಿ ಮತ್ತು ತಂಗಡಗಿ ಗ್ರಾಮಗಳ ಮಧ್ಯದಲ್ಲಿ ಈ ಯುದ್ಧವು ನಡೆಯಿತು. ಹೀಗಾಗಿ ಈ ಯುದ್ಧವನ್ನು ರಕ್ಕಸತಂಗಡಿ ಕದನ ಎಂತಲೂ ಸಹ ಕರೆಯಲಾಗುವುದು. ಅಂದರೆ ತಾಳಿಕೋಟೆ ಕದನ ಅಥವಾ ರಕ್ಕಸತಂಗಡಿ ಕದನ ರಕ್ಕಸಗಿ ಮತ್ತು ತಂಗಡಗಿ ಎಂಬ ಗ್ರಾಮಗಳ ಮಧ್ಯೆ ನಡೆಯಿತು. ಇದು ಸುಮಾರು 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದ ಕಾರಣ ಇದನ್ನು ರಕ್ಕಸತಂಗಡಿ ಆ ಪ್ರಾಂತ್ಯದ ಹೆಸರು ಒಳಗೊಂಡು ರಕ್ಕಸತಂಗಡಿ ಕದನ ಅಂತ ಹೆಸರಿನಿಂದ ಕರೆಯಲ್ಪಟ್ಟಿತು. ಇನ್ನು ಕೆಲವು ವಿದ್ವಾಂಸರ ಪ್ರಕಾರ ಈ ನಿರ್ಣಾಯಕ ಕದನವು ಕೃಷ್ಣ ಬನ್ನಿಹಟ್ಟಿ ಎಂಬಲ್ಲಿ ನಡೆದಿದ್ದರಿಂದ ಇದನ್ನು ಬನ್ನಿಹಟ್ಟಿ ಕದನ ಎಂದು ಸಹ ಕರೆಯುವರು. ಇದನ್ನು ಕೆಲವು ವಿದ್ವಾಂಸರ ಪ್ರಕಾರ ಬನ್ನಿಹಟ್ಟಿ ಎಂಬ ಪ್ರಾಂತ್ಯದಲ್ಲಿ ನಡೆದ ಕಾರಣ ಬನ್ನಿಹಟ್ಟಿ ಕದನ ಎಂತಲೂ ಸಹ ಕರೆಯುವರು. ಈ ಕದನದಲ್ಲಿ ವಿಜಯನಗರ ನಾಯಕತ್ವವನ್ನು ಅಳಿಯ ರಾಮರಾಯನು ವಹಿಸಿದ್ದನು. ವಿರೋಧಿ ಗುಂಪಿನಲ್ಲಿ ಶಾಹಿ ಸುಲ್ತಾನರ ಒಕ್ಕೂಟ ಸೈನ್ಯ ಇತ್ತು. ಬಿಜಾಪುರದ ಆದಿಲ್ ಶಾ, ಅಹಮದ್ ನಗರದ ನಿಜಾಂ ಶಾ, ಗೋಲ್ಕೊಂಡದ ಕುತುಬ್ ಶಾ ಹಾಗೂ ಬೀದರ್ನ ಬರೀದ್ ಶಾ ಸೈನಿಕರು ಈ ಮಹಾ ಸೈನ್ಯದಲ್ಲಿದ್ದರು. ಅಂದರೆ ಈ ಕದನದಲ್ಲಿ ವಿಜಯನಗರದ ಪರವಾಗಿ ಅಳಿಯ ರಾಮರಾಯನು ನಾಯಕತ್ವವನ್ನು ವಹಿಸಿದರೆ, ಇನ್ನು ವಿರೋಧಿ ಗುಂಪಿನಲ್ಲಿ ಶಾಹಿ ಸುಲ್ತಾನರುಗಳೊಟ್ಟು 5 ಮನೆತನಗಳು ಭಾಗವಹಿಸಿದ್ದವು. ಇನ್ನು ಯುದ್ಧಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಮೊಟ್ಟ ಮೊದಲಿಗೆ ಧಾರ್ಮಿಕ ಭಿನ್ನತೆ. ವಿಜಯನಗರ ಸಾಮ್ರಾಜ್ಯ ಹಾಗೂ ಶಾಹಿ ಸುಲ್ತಾನ ನಡುವೆ ಇದ್ದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಭಿನ್ನಗಳು ಯುದ್ಧಕ್ಕೆ ಪ್ರೇರಣೆಯನ್ನು ಉಂಟು ಮಾಡಿತು. ಇನ್ನು ದೋಆ ಪ್ರದೇಶದ ಮೇಲಿನ ಹಿಡಿತ ಸಾಧಿಸಲು ತುಂಗಭದ್ರಾ ನದಿ ತಟದಲ್ಲಿರುವ ದೋಆ ಪ್ರಾಂತ್ಯವು ಅತಿ ಹೆಚ್ಚು ಫಲವತ್ತತೆಯನ್ನು ಹೊಂದಿರುವಂತಹ ಪ್ರದೇಶವಾದ ಕಾರಣ ಈ ಪ್ರದೇಶದ ಮೇಲೆ ಹಿಡಿತ ಸಾಧಿಸುವಂತಹ ಕೆಲಸವನ್ನು ಎರಡೂ ಸೈನ್ಯಗಳು ಸಹ ಮಾಡಬೇಕು ಅಂತ ಹೊಂದಿದ್ವು. ಹಾಗಾಗಿ ಇದು ವೈಷಮ್ಯಕ್ಕೆ ಕಾರಣ ಆಯಿತು. ದೋ ಪ್ರದೇಶ ಹೆಚ್ಚು ಫಲವತ್ತಾದ ಕಾರಣ ಇದು ಒಂದು ಕಾರಣ ಆಯಿತು. ಇನ್ನು ಮೂರನೇದಾಗಿ ಅಳಿಯ ರಾಮರಾಯನ ರಾಜಕೀಯ ನೀತಿ. ಅರವೀಡು ಮನೆತನದ ರಾಮರಾಯ ಕೃಷ್ಣದೇವರಾಯ ಮಗಳನ್ನು ವಿವಾಹವಾಗಿ ಅಳಿಯ ರಾಮರಾಯ ಎಂದು ಪ್ರಸಿದ್ಧಿ ಪಡೆದನು. ಈತ ಸದಾಶಿವರಾಯ ಮತ್ತು ಅಚ್ಯುತರಾಯರ ಕಾಲದಲ್ಲಿ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಿದನು. ಈತ ಶಾಹಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಹಸ್ತಕ್ಷೇಪ ಮಾಡಿದನು. ಬಿಜಾಪುರ ಹಾಗೂ ಅಹಮದ್ ನಗರದ ಸುಲ್ತಾನರೊಂದಿಗೆ ಒಡೆದು ಆಳುವ ನೀತಿಯನ್ನು ಅನುಸರಿಸಿದನು. ಶಾಹಿಗಳು ತಮ್ಮ ವೈಮನಸ್ಸು ಮರೆತು ವೈವಾಹಿಕ ಸಂಬಂಧಗಳ ಮೂಲಕ ಒಂದಾದರು. ಇದರ ಪರಿಣಾಮವಾಗಿ ಬಿಜಾಪುರ, ಅಹಮದ್ ನಗರ, ಗೋಲ್ಕೊಂಡ ಹಾಗೂ ಬೀದರ್ನ ಶಾಹಿ ಸುಲ್ತಾನರ ಬೃಹತ್ ಸೈನ್ಯ ರಚನೆಯಾಯಿತು. ಅರವೀಡು ಮನೆತನದ ರಾಮರಾಯ ಕೃಷ್ಣದೇವರಾಯನ ಮಗಳನ್ನು ವಿವಾಹವಾದ ಕಾರಣ ಅಳಿಯ ರಾಮರಾಯ ಅಂತ ಪ್ರಸಿದ್ಧಿ ಪಡ್ಕೊಳ್ತಾನೆ. ಈತ ಶಾಹಿ ಸುಲ್ತಾನರ ರಾಜಕೀಯ ನೀತಿಯಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಕೊನೆಗೆ ಈ ಒಡೆದು ಆಳುವ ನೀತಿಯನ್ನು ಅರಿತುಕೊಂಡಂತಹ ಶಾಹಿ ಮನೆತನ ಸುಲ್ತಾನರುಗಳು ಎಲ್ಲರೂ ಒಗ್ಗೂಡಿ ವಿಜಯನಗರದ ಮೇಲೆ ಯುದ್ಧಕ್ಕೆ ದಂಡೆ ಎತ್ತಿ ಬರ್ತಾರೆ. ಇನ್ನು ತಕ್ಷಣದ ಕಾರಣ ಏನು ಅಂತ ಆದರೆ, ಬಿಜಾಪುರದ ಆದಿಲ್ ಶಾಹನು ಅಳಿಯ ರಾಮರಾಯನನ್ನು ರಾಯಚೂರು ಕೋಟೆಯನ್ನು ಹಿಂತಿರುಗಿಸಬೇಕೆಂದು ಒತ್ತಾಯಿಸಿದನು. ಇದನ್ನು ನಿರಾಕರಿಸಿದ ರಾಮರಾಯನು ಯುದ್ಧ ಭೂಮಿಯಲ್ಲಿ ಕೋಟೆಯನ್ನು ಮರಳಿ ಪಡೆಯಲು ತಿಳಿಸಿದ ಕಾರಣ ತಕ್ಷಣ ಯುದ್ಧಕ್ಕೆ ಪ್ರೇರೇಪಣೆ ಇದಾಯಿತು. ಅಂದರೆ ಬಿಜಾಪುರದ ಆದಿಲ್ ಶಾನನ್ನು ರಾಯಚೂರು ಕೋಟೆ ಹಿಂತಿರುಗಿಸಬೇಕೆಂದು ಕೇಳ್ಕೊಳ್ತಾನೆ. ಇದು ನಿರಾಕರಿಸಿದ ರಾಮರಾಯ ಮೊದಲಿಗೆ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಹೀಗಾಗಿ ತತ್ಕ್ಷಣದ ಕಾರಣ ಇದು ಒಂದಾಯಿತು, ಬಿಜಾಪುರದ ಆದಿಲ್ ಶಾ ಒತ್ತಾಯ. ಇನ್ನು ಯುದ್ಧದ ಕಾರಣಗಳು ಇಷ್ಟೆಲ್ಲ ಆದರೆ, ಯುದ್ಧದ ಪರಿಣಾಮಗಳು ಯಾವ್ಯಾವುದು ಅಂತ ನೋಡೋದಾದರೆ, ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವವನ್ನು ಕಳೆದುಕೊಂಡಿತು. ಈ ಹಿಂದೆ ಇದ್ದಂತಹ ವಿಜಯನಗರ ಸಾಮ್ರಾಜ್ಯ ತನ್ನ ವೈಭವವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿತು. ವಿಜಯಶಾಲಿಗಳಾದ ಸುಲ್ತಾನರು ವಿಜಯನಗರವನ್ನು ಅನೇಕ ತಿಂಗಳ ಕಾಲ ಲೂಟಿ ಮಾಡಿದರು. ಪೋರ್ಚುಗೀಸರಿಗೆ ಬೆಂಬಲ ಇಲ್ಲದಾಗಿ ಅವರ ವ್ಯಾಪಾರಕ್ಕೆ ಹಿನ್ನಡೆ ಉಂಟಾಯಿತು. ಹಲವು ಧಾರ್ಮಿಕ ಕೇಂದ್ರಗಳಿಗೆ ದತ್ತಿ ಇಲ್ಲದಂತಾಯಿತು. ತಿರುಪತಿ, ಶ್ರೀಶೈಲ, ಕಾಳಹಸ್ತಿ, ಶೃಂಗೇರಿ ಇತ್ಯಾದಿ ಧಾರ್ಮಿಕ ಕೇಂದ್ರಗಳು, ಇದರಿಂದ ಧಾರ್ಮಿಕ ಬೆಳವಣಿಗೆ ಸಹ ಕುಂಠಿತಗೊಂಡಿತು. ಇನ್ನು ಆಂಧ್ರ ಪ್ರದೇಶದ
ಪೆನುಗೊಂಡ ಹಾಗೂ ಚಂದ್ರಗಿರಿಯಿಂದ ಆಡಳಿತ ಮಾಡಲು ಆರಂಭಿಸಿದ ಅರವೀಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥವಾಯಿತು. ದಕ್ಷಿಣ ಭಾರತದಲ್ಲಿ ಆಡಳಿತ ಮಾಡುತ್ತಿದ್ದ ವಿಜಯನಗರದ ಸಾಮಂತರಾಗಿದ್ದ ನಾಯಕರು ಹಾಗೂ ಪಾಳೆಯಗಾರರು ಸ್ವತಂತ್ರರಾದರು. ಇದರಿಂದಾಗಿ ವಿಜಯನಗರ ಸಾಮ್ರಾಜ್ಯವು ವಿಘಟನೆಯಾಯಿತು. ಮೊಟ್ಟ ಮೊದಲಿಗೆ ಯುದ್ಧದ ಪರಿಣಾಮಗಳು ಏನು ಅಂತಾದರೆ, ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವವನ್ನು ಕಳೆದುಕೊಂಡಿತು. ವಿಜಯಶಾಲಿಗಳಾದ ಸುಲ್ತಾನರುಗಳು ಅನೇಕ ತಿಂಗಳುಗಳ ಕಾಲ ವಿಜಯನಗರದನ್ನೇ ಲೂಟಿ ಮಾಡಿದ್ರು. ಇನ್ನು ಪೋರ್ಚುಗೀಸರಿಗೆ ವಿಜಯನಗರ ಸಾಮ್ರಾಜ್ಯದ ಬೆಂಬಲ ಇತ್ತು. ಯುದ್ಧದ ಪರಿಣಾಮವಾಗಿ ಬೆಂಬಲ ಇಲ್ಲದಂತಾಗಿ ಪೋರ್ಚುಗೀಸರ ವ್ಯಾಪಾರಕ್ಕೆ ಹಿನ್ನಡೆ ಉಂಟಾಯಿತು. ಹಲವು ಧಾರ್ಮಿಕ ಕೇಂದ್ರಗಳಿಗೆ ವಿಜಯನಗರ ಸಾಮ್ರಾಜ್ಯದಿಂದ ದತ್ತಿ ಹೊರಡ್ತಾ ಇತ್ತು. ಆ ದತ್ತಿ ಇಲ್ಲದಂತಾಗಿ ಧಾರ್ಮಿಕ ಬೆಳವಣಿಗೆಯು ಸಹ ಕುಂಠಿತವಾಯಿತು. ಇನ್ನು ಆಂಧ್ರ ಪ್ರದೇಶದ ಪೆನುಗೊಂಡ ಹಾಗೂ ಚಂದ್ರಗಿರಿಯಿಂದ ಆಡಳಿತ ಮಾಡಲು ಆರಂಭಿಸಿದ ಅರವೀಡು ಮನೆತನವು ದಕ್ಷಿಣ ಭಾರತದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಲು ಅಸಮರ್ಥವಾಯಿತು. ಇನ್ನು ವಿಜಯನಗರ ಅರಸರುಗಳು ಸಾಮಂತರಾಗಿದ್ದ ಕಾರಣ ಸಾಮ್ರಾಜ್ಯ ವಿಘಟನೆಯಾಯಿತು. ಇಷ್ಟೆಲ್ಲ ತಾಳಿಕೋಟೆ ಮತ್ತು ರಕ್ಕಸತಂಗಡಿ ಕಾರಣಗಳು ಮತ್ತು ಪರಿಣಾಮಗಳು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.